ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ಗಾಯ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಯಾಶುವಲ್ ಆಗಿ ಎಲ್ಲರೂ ಯೂಸ್ ಮಾಡ್ತಾ ಇರುವಂಥ ಒಂದು ಗೂಗಲ್ ಪೇ ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಅಪ್ಲಿಕೇಶನಿಂದ ನಾವು ಜಸ್ಟ್ UPI ಟ್ರಾನ್ಸಾಕ್ಷನ್ನ ಮಾಡ್ತಾ ಇದ್ವಿ, ಅಂದರೆ ಪೇಮೆಂಟ್ಗೋಸ್ಕರ. ಹಾಗೆ ಇಲ್ಲಿ ನಮ್ಮ ಒಂದು ಮೊಬೈಲ್ ರೀಚಾರ್ಜ್ ಅಥವಾ DTH ರೀಚಾರ್ಜ್ ಅಥವಾ ನಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಈ ಥರ ನಾವು ಪೇಮೆಂಟ್ಗೋಸ್ಕರ ನಾವು ಈ ಒಂದು ಅಪ್ಲಿಕೇಶನ್ ಇಷ್ಟೊಂದು ದಿನ ಯೂಸ್ ಮಾಡ್ತಾ ಇದ್ವಿ. ಹಾಗೆ ಈ ಒಂದು ಅಪ್ಲಿಕೇಶನಿಂದ ನಮಗೆ ಲೋನ್ ಕೂಡ ಸಿಗ್ತಾ ಇದೆ. ಕೆಲವೊಬ್ಬರಿಗೆ ಯಾವ ರೀತಿಯಾಗಿ ನಾವು ಲೋನ್ನ ತೊಗೊಳ್ಳೋದು ಅನ್ನೋ ಒಂದು ಡೀಟೇಲ್ ಗೊತ್ತಿರೋದಿಲ್ಲ. ಹಾಗೆ ಈ ಒಂದು ಅಪ್ಲಿಕೇಶನಿಂದ ನಮಗೆ ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು ಅನ್ನೋ ಒಂದು ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವೀಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗಾಯ್ಸ್, ಈ ಒಂದು ಅಪ್ಲಿಕೇಶನ್ಗೆ 4.3 ರಿವ್ಯೂಸ್ ಇರುತ್ತೆ. ಹಾಗೆ ಇಲ್ಲಿ 3+ ರೇಟೆಡ್ ಇದೆ. 1B+ ಆಲ್ರೆಡಿ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆ ನಾನು ಕೂಡ ಈ ಒಂದು ಅಪ್ಲಿಕೇಶನ್ನ ಯೂಸ್ನ ಮಾಡ್ತಾ ಇದ್ದೀನಿ ಪೇಮೆಂಟ್ಗೋಸ್ಕರ, ಹಾಗೆ ಇಲ್ಲಿ ಟ್ರಾನ್ಸಾಕ್ಷನ್ಗೋಸ್ಕರ. ಕೆಲವೊಂದು ಟೈಮ್ ನಾನು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಲೋನ್ ಕೂಡ ತೊಗೊಂಡಿದ್ದೀನಿ. ಸೊ ನಿಮಗೂ ಕೂಡ ಯಾವ ರೀತಿಯಾಗಿ ನಾವಿಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿಯಾಗಿ ಇವ್ರು ನಮಗೆ ಕನೆಕ್ಟ್ನ ಮಾಡ್ತಾರೆ ಲೆಂಡಿಂಗ್ ಪಾರ್ಟ್ನರ್ಸ್ ಜೊತೆಗೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಗಾಯ್ಸ್, ಈ ಒಂದು ಅಪ್ಲಿಕೇಶನ್ ನಿಮ್ಮ ಹತ್ರ ಮುಂಚೆನೇ ಇತ್ತು ಅಂದರೆ ನೀವು ಜಸ್ಟ್ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಈ ಒಂದು ಅಪ್ಲಿಕೇಶನ್ ಇಲ್ಲ ಅಂದರೆ ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಅದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ನಮಗೆ ಇವರು ಡೀಟೇಲ್ನ ತಿಳಿಸಿದ್ದಾರೆ ಅಂತ ನೋಡೋಣ. ಈ ಒಂದು ಅಪ್ಲಿಕೇಶನ್ ನಮಗೆ UPI ಪೇಮೆಂಟ್ಸ್ಗೋಸ್ಕರ, ಹಾಗೆ ರೀಚಾರ್ಜ್ಗೋಸ್ಕರ, ಬಿಲ್ ಪೇಮೆಂಟ್ಸ್ಗೋಸ್ಕರ ನಾವು ಇದನ್ನು ಯೂಸ್ ಮಾಡ್ತಾ ಇದ್ವಿ. ಅಕ್ರಾಸ್ ಇಂಡಿಯಾದಲ್ಲಿ ಈ ಒಂದು ಅಪ್ಲಿಕೇಶನ್ ಆಲ್ಮೋಸ್ಟ್ ಆಗಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಸೆಕ್ಯೂರ್ ಆಗಿ ಪೇಮೆಂಟ್ಸ್ ಇರುತ್ತೆ. ಹಾಗೆ ಇಲ್ಲಿ ಯೂಸರ್ ಫ್ರೆಂಡ್ಲಿ ಆಗಿ ಕೂಡ ಈ ಒಂದು ಅಪ್ಲಿಕೇಶನ್ ನಮಗೆ ಸಿಗ್ತಾ ಇದೆ. ಟ್ರಸ್ಟೆಡ್ ಆ್ಯಪ್ ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು. ನಮ್ಮ ಒಂದು ಮೊಬೈಲ್ ನಂಬರಿಂದ ನಾವು ರಿಜಿಸ್ಟರ್ ಆಗಿ ಈ ಒಂದು ಅಪ್ಲಿಕೇಶನಲ್ಲಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕೊಟ್ಟು ಎಂಟರ್ ಆದ್ವಿ ಅಂದರೆ ನಾವು ಇಲ್ಲಿ ಈಸಿಯಾಗಿ, ಸೆಕ್ಯೂರ್ ಆಗಿ, ತುಂಬ ಸೇಫಾಗಿ UPI ಟ್ರಾನ್ಸಾಕ್ಷನ್ ಪೇಮೆಂಟ್ಸ್ನ ಮಾಡ್ಕೋಬಹುದಾಗಿದೆ. ಕನ್ವಿನಿಯೆಂಟ್ಲಿ ನಾವು ನಮ್ಮ ಒಂದು DTH ಪೇಮೆಂಟ್, ಹಾಗೆ ಬೋರ್ಡ್ ಬ್ಯಾಂಡ್, ಎಲೆಕ್ಟ್ರಿಸಿಟಿ, ಫಾಸ್ಟ್ಯಾಗ್, LPG ಬಿಲ್ಸ್ ಈ ರೀತಿಯಾಗಿ ಎಲ್ಲ ನಮ್ಮ ಒಂದು ಬಿಲ್ನ ನಾವು ಪೇಮೆಂಟ್ ಕೂಡ ಮಾಡ್ಕೋಬಹುದು. ಹಾಗೆ ಇಲ್ಲಿ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲಾನ್ಸ್ ಕೂಡ ನಮಗೆ ಇವರು ಪ್ರೊವೈಡ್ ಮಾಡ್ತಿದ್ದಾರೆ, ಅದನ್ನು ಕೂಡ ನಾವಿಲ್ಲಿ ಮಾಡ್ಕೋಬಹುದಾಗಿದೆ. ಹಾಗೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ನ ನಾವು ATM ಮುಖಾಂತರನೇ ಚೆಕ್ ಮಾಡ್ಕೋಬೇಕು ಅನ್ನೋ ಒಂದು ನೆಸೆಸಿಟಿ ಇಲ್ಲ. ಈ ಒಂದು ಅಪ್ಲಿಕೇಶನ್ ಮೂಲಕ ನಾವು ಬ್ಯಾಲೆನ್ಸ್ ಕೂಡ ಚೆಕ್ ಮಾಡಿಕೊಂಡು, ಹಾಗೆ ಇಲ್ಲಿ ಎನಿ ಟೈಮ್ ಎನಿವೇರ್ ನಾವು ಇಲ್ಲಿ ಈಸಿಯಾಗಿ ಯೂಸ್ ಮಾಡಿಕೊಂಡು ಬ್ಯಾಲೆನ್ಸ್ ಕೂಡ ನೋಡ್ಕೋಬಹುದಾಗಿದೆ. ಜೊತೆಗೆ ಇವರು ನಮಗೆ ರಿವಾರ್ಡ್ಸ್ ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ಅಪ್ಲಿಕೇಶನ್ ರೆಫರ್ ಮಾಡಿದ್ವಿ ಅಂದರೆ ನಮಗೂ ಕೂಡ ಇಲ್ಲಿ ರೆಫರಿಂಗ್ ಮಾಡಿರುವಂಥ ಒಂದು ಅರ್ನಿಂಗ್ಸ್ ಕೂಡ ಸಿಗ್ತಾ ಇದೆ, ರಿವಾರ್ಡ್ಸ್ ಕೂಡ ಸಿಗ್ತಾ ಇದೆ. QR ಕೋಡ್ ಅನ್ನೋದು ಇರುತ್ತೆ. ಸೊ ಇಲ್ಲಿ ನಾವು ಆಫ್ಲೈನ್ ಪೇಮೆಂಟ್ಸ್ ಏನಾದರೂ ಮಾಡ್ಕೋಬೇಕಿತ್ತು ಅಂತಂದರೆ ಶಾಪ್ಸಲ್ಲಿ ಅಥವಾ ಮರ್ಚೆಂಟ್ಸ್ಗೆ ಆಫ್ಲೈನ್ ಪೇಮೆಂಟ್ ಮಾಡ್ಕೋಬೇಕಿತ್ತು ಅಂದರೆ QR ಕೋಡ್ ಮುಖಾಂತರ ನಾವು ಸ್ಕ್ಯಾನರ್ ಮಾಡಿಕೊಂಡು ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದಾಗಿದೆ. ಹಾಗೆ ಇಲ್ಲಿ ನಾವು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ಕೋಬೇಕಿತ್ತು ಅಥವಾ ಬುಕ್ ಟಿಕೆಟ್ಸ್ ಏನಾದರೂ ಮಾಡ್ಕೋಬೇಕಿತ್ತು, ಆನ್ಲೈನ್ ಮುಖಾಂತರ ಶಾಪಿಂಗ್ ಏನಾದರೂ ಇತ್ತು, ಆರ್ಡರ್ ಮೀಲ್ಸ್ ಏನಾದರೂ ಮಾಡ್ಕೋಬೇಕಿತ್ತು ಅಂದರೆ ನಾವು ಇಲ್ಲಿ ಈಸಿಯಾಗಿ UPI ಟ್ರಾನ್ಸಾಕ್ಷನ್ಸಿಂದ ನಾವು ಪೇಮೆಂಟ್ ಕೂಡ ಮಾಡ್ಕೋಬೋದು. ಎಕ್ಸಾಂಪಲ್ಗೆ ಫುಡ್ ಆರ್ಡ್ರಿಂಗ್ ಇತ್ತು ಅಂದರೆ ಝೊಮ್ಯಾಟೊ, ಹಾಗೆ ಇಲ್ಲಿ ಬುಕ್ ಟಿಕೆಟ್ ಇತ್ತು ಅಂದರೆ ರೆಡ್ ಬಸ್, ಹೀಗೆ ನಾವು ಈ ಎಲ್ಲ ನಾವು ಆನ್ಲೈನ್ ಅಪ್ಲಿಕೇಶನಲ್ಲಿ ಕೂಡ ನಾವು UPI ಟ್ರಾನ್ಸಾಕ್ಷನ್ನ ಮಾಡ್ಕೋಬಹುದಾಗಿದೆ. ಜೊತೆಗೆ ನಾವಿಲ್ಲಿ ನಮ್ಮ ಒಂದು 24 ಕ್ಯಾರೆಕ್ಟರ್ ಗೋಲ್ಡ್ ಅನ್ನೋದನ್ನು ಬೈ ಕೂಡ ಮಾಡ್ಕೋಬೋದು, ಸೇಲ್ ಕೂಡ ಮಾಡ್ಕೋಬಹುದಾಗಿದೆ. ಮನಿ ಅನ್ನೋದನ್ನು ಡೈರೆಕ್ಟಾಗಿ ನಾವು ಬ್ಯಾಂಕ್ ಅಕೌಂಟ್ಗೂ ಕೂಡ ನಾವಿಲ್ಲಿ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬಹುದು. ಈ ರೀತಿಯಾಗಿ ಇಲ್ಲಿ ಈ ಒಂದು ಅಪ್ಲಿಕೇಶನ್ನ ಬೆನಿಫಿಟ್ಸ್ನ ನಾವು ನೋಡಬಹುದಾಗಿದೆ. ಸೊ ಈ ಒಂದು ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಗೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಎಂಟರ್ ಮಾಡಿದ ನಂತರ ನಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ಪೀಪಲ್ಸ್ ಎಲ್ಲರೂ ಬರ್ತಾರೆ. ಹಾಗೆ ಇಲ್ಲಿ ಬಿಲ್ ರೀಚಾರ್ಜ್ ಅನ್ನೋ ಒಂದು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ ರೀಚಾರ್ಜ್, DTH, ಎಲೆಕ್ಟ್ರಿಸಿಟಿ, ಗೂಗಲ್ ಪೇ, ಇಷ್ಟೊಂದೆಲ್ಲ ಹಲವಾರು ನಮಗೆ ರೀಚಾರ್ಜ್ನ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಇತ್ತು ಅಂದರೆ ಅದನ್ನು ಕೂಡ ನಾವು ಇಲ್ಲಿ ಈ ಒಂದು ಅಪ್ಲಿಕೇಶನ್ ಮೂಲಕ ಪೇ ಕೂಡ ಮಾಡ್ಕೋಬಹುದು. ಹಾಗೆ ನೀವು ಇಲ್ಲಿ ಸ್ಕ್ರೋಲ್ ಮಾಡಿದ ಕೆಳಗಡೆ ನೋಡ್ಬೋದು ಆಫರ್ಸ್ ಹಾಗೆ ರಿವಾರ್ಡ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಇಲ್ಲಿ ರಿವಾರ್ಡ್ಸಲ್ಲಿ ನಮಗೆ ಎಷ್ಟು ನಾವು ಟ್ರಾನ್ಸಾಕ್ಷನ್ ಮಾಡಿಕೊಂಡು ರಿವಾರ್ಡ್ಸ್ ನಮಗೆ ಸಿಗ್ತಾ ಇದೆ ಅದನ್ನು ನಾವು ನೋಡ್ಕೋಬಹುದು. ಹಾಗೆ ಇಲ್ಲಿ ಆಫರ್ಸಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಆಫರ್ನ ಮಾಡಿದ್ದಾರೆ ಅದನ್ನು ಕೂಡ ನಾವು ನೋಡ್ಕೋಬಹುದು. ಇಲ್ಲಿ ರೆಫರಲಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಾವು ರೆಫರ್ ಮಾಡಿದ್ರೆ ನಮ್ಗೆ ಅರ್ನಿಂಗ್ಸ್ ಕೂಡ ಬರ್ತಾ ಇದೆ. ಆ ಎಲ್ಲ ಆಪ್ಷನ್ಸ್ನ ನಾವು ನೋಡಬಹುದಾಗಿದೆ. ಲಾಸ್ಟಲ್ಲಿ ನಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಕೂಡ ನಾವು ಈ ಒಂದು ಅಪ್ಲಿಕೇಶನ್ ಮೂಲಕ ತೊಗೋಬಹುದಾಗಿದೆ. ಜೊತೆಗೆ ನಾವು ಗೋಲ್ಡ್ ಲೋನ್ ಕೂಡ ತೊಗೋಬಹುದಾಗಿದೆ. ಇಲ್ಲಿ ಗೋಲ್ಡ್ ಲೋನಲ್ಲಿ ಇಂಟ್ರೆಸ್ಟ್ ರೇಟ್ ನೋಡೋದಾದರೆ ಸ್ಟಾರ್ಟಿಂಗ್ ಬಂದುಬಿಟ್ಟು 0.96% ಮಂತ್ಲಿಯಾಗಿ ನಮಗೆ ಸಿಗ್ತಾ ಇದೆ. ಕ್ರೆಡಿಟ್ ಕಾರ್ಡ್ ಕೂಡ ನಾವು ಈಸಿಯಾಗಿ ಇಲ್ಲಿ ತೊಗೋಬಹುದು. ಅಪ್ಲಿಕೇಶನ್ ಅನ್ನೋದು ಪ್ರೋಸೆಸ್ ಇರುತ್ತೆ. ಆ ಒಂದು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಮಗೂ ಕೂಡ ಇವರು ಕ್ರೆಡಿಟ್ ಕಾರ್ಡ್ನ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮ್ಮ ಒಂದು ಸಿಬಿಲ್ ಸ್ಕೋರ್ನ ನಾವು ಫ್ರೀಯಾಗಿ ಚೆಕ್ ಮಾಡ್ಕೋಬಹುದು. ಕೆಲವೊಂದು ಅಪ್ಲಿಕೇಶನಲ್ಲಿ ನಾವು ಪೇ ಮಾಡಿಕೊಂಡು ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ಕೋಬೇಕಾಗುತ್ತೆ, ಬಟ್ ಇಲ್ಲಿ ನಾವು ಫ್ರೀಯಾಗಿ ಚೆಕ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನಮ್ಮ ಒಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ನಾವು ಇಲ್ಲಿ ನೋಡ್ಕೋಬೋದು, ಯಾರಿಗೆ ಎಷ್ಟು ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ ಅನ್ನೋ ಒಂದು ಫುಲ್ ಡೀಟೇಲ್ನ ನಮಗಿಲ್ಲಿ ಸಿಗುತ್ತೆ. ಹಾಗೆ ನಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ನಾವಿಲ್ಲಿ ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ನಾವು ನೋಡಬಹುದು.
ಹಾಗೆ ಈ ಒಂದು ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ ಅಂತ ನೋಡೋದಾದರೆ ಇಲ್ಲಿ ಮೇಲ್ಗಡೆ ಬಿಸ್ನೆಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಲೆಂಡಿಂಗ್ ಪಾರ್ಟ್ನರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟೊಂದೆಲ್ಲ ಇವ್ರ ಜೊತೆಗೆ ಲೆಂಡಿಂಗ್ ಪಾರ್ಟ್ನರ್ಸ್ ಇರ್ತಾರೆ. ಇದರಿಂದ ನಾವು ಕ್ರೆಡಿಟ್ ತೊಗೋಬಹುದಾಗಿದೆ, ಅಂದರೆ ಫಂಡ್ ಅನ್ನೋದು ನಾವು ತೊಗೋಬಹುದಾಗಿದೆ. ಎಕ್ಸಾಂಪಲ್ಗೆ ಪ್ರಿಫರ್ ಲೋನ್ಸ್ ಅನ್ನೋದು ಇದೆ, ಮನಿ ವ್ಯೂ ಲೋನ್ಸ್, ಕ್ಯಾಶಿ ಲೋನ್, 5 ಲೋನ್ಸ್, ಪೇ ಮಿ, ಸ್ಮಾರ್ಟ್ ಕಾಯಿನ್, IIFL ಲೋನ್ಸ್, ಹಾಗೆ ಗೋಲ್ಡ್ ಡೆಲಿವರಿ. ಇಷ್ಟೊಂದೆಲ್ಲ ನಮಗೆ ಲೋನ್ ಆಫರಿಂಗ್ನ ಮಾಡ್ತಿದ್ದಾರೆ. ಗಾಯ್ಸ್, ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು ಅಂದರೆ ನೀವು ಕೂಡ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಎಕ್ಸಾಂಪಲ್ಗೆ ನಾನು ಪ್ರಿಫರ್ ಲೋನ್ಸಿಂದ ಯಾವ ರೀತಿಯಾಗಿ ನಮಗೆ ಲೋನ್ ಸಿಗ್ತಾ ಇದೆ, ಪ್ರೋಸೆಸ್ ಏನಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಪ್ರಿಫರ್ ಲೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೋನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ಸೊ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ OTP ನ ಕಳಿಸ್ತಾರೆ. OTP ಇಂದ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ಸ್ನ ಕೇಳ್ತಾ ಇದೆ. ಸೊ ಎಲ್ಲ ಪರ್ಮಿಷನ್ಸ್ನ ಓದ್ಕೊಂಡು ಅಲೋ ಪರ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಆ ನಂತರ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ನಮಗೆ 5 ಲ್ಯಾಕ್ವರೆಗೂ ಲೋನ್ ಅನ್ನೋದು ಸಿಗ್ತಾ ಇದೆ ವಿತಿನ್ 10 ಮಿನಿಟ್ಸಲ್ಲಿ. ಸೊ ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು, ನನಗೆ ಅಮೌಂಟ್ ತುಂಬಾ ನೀಡಿದೆ ಅಂದರೆ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ಯಾನ್ ನಂಬರ್ನ ತೋರಿಸ್ತಾ ಇದೆ. ನಿಮ್ಮ ಒಂದು ಪ್ಯಾನ್ ನಂಬರ್ ಇದೇ ಇತ್ತು ಅಂದರೆ ಕಂಟಿನ್ಯೂ ಮಾಡ್ಕೊಳ್ಳಿ. ಡಿಫ್ರೆಂಟ್ ಇತ್ತು ಅಂದರೆ ಡಿಫ್ರೆಂಟ್ ಪ್ಯಾನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಕನ್ಫರ್ಮ್ ಯುವರ್ ಪ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಡೀಟೇಲ್ಸ್ನ ಕೇಳ್ತಾ ಇದೆ. ಸೊ ನಮ್ಮ ಒಂದು ಪಿನ್ ಕೋಡ್ ಹಾಗೆ ನಮ್ಮ ಒಂದು ಲೋನ್ ಅಮೌಂಟ್, ನಮಗೆ ಎಷ್ಟು ಲೋನ್ ಅಮೌಂಟ್ ಅವಶ್ಯಕತೆ ಇದೆ ಆ ಒಂದು ಅಮೌಂಟ್ನ ನಾವು ಎಂಟರ್ ಮಾಡ್ಕೋಬೇಕು. ಹಾಗೆ ಎಂಪ್ಲಾಯ್ಮೆಂಟ್ ಟೈಪ್ನ ಕೇಳ್ತಾ ಇದೆ. ನಾವೇನಾದರೂ ಸ್ಯಾಲ್ರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಏನಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಒಂದು ಮಂತ್ಲಿ ಇನ್ಕಮ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಮ್ಮ ಒಂದು ಇಮೇಲ್ ಅಡ್ರೆಸ್ನ ಕೊಡಬೇಕು. ಸೊ ಈ ಎಲ್ಲ ಡೀಟೇಲ್ಸ್ನ ಕೊಟ್ಟ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗೆಟ್ ಲೋನ್ ಆಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಆ ನಂತರ ನಮಗೆ ಇಲ್ಲಿ ಲೋನ್ ಅಮೌಂಟ್ ಎಷ್ಟು ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ನ ಕೊಟ್ಟ ನಂತರ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೇಳುತ್ತೆ. ಹಾಗೆ ನಮ್ಮ ಒಂದು ಆಧಾರ್ ನಂಬರ್, ಆಗಲೇ ನೀವು ನೋಡಿದ್ರಲ್ವ ನನ್ನ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ನಾವು ಎಂಟರ್ ಮಾಡ್ಕೋಬೇಕಾಗುತ್ತೆ ಅಂತ. ಸೊ ಆಧಾರ್ ನಂಬರ್, ಪ್ಯಾನ್ ನಂಬರ್ ಏನೇನಿದೆ ಈ ಡೀಟೇಲ್ಸ್ ಕೊಟ್ಟ ನಂತರ ಲಾಸ್ಟ್ ಪ್ರೋಸೆಸ್ ಬಂದುಬಿಟ್ಟು ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ನ ನಾವು ಕೊಡಬೇಕಾಗುತ್ತೆ. ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟ ನಂತರ ನಮಗೆ ಇಲ್ಲಿ ಲೋನ್ ಅಗ್ರಿಮೆಂಟ್ ಅನ್ನೋದು ಕಳಿಸ್ತಾರೆ ನಮ್ಮ ಒಂದು ಇಮೇಲ್ ID-ಗೆ. ಸೊ ಆ ಒಂದು ಇಮೇಲ್ ID-ನ ನಾವು ಚೆಕ್ ಮಾಡಿಕೊಂಡು ಲೋನ್ ಅಗ್ರಿಮೆಂಟ್ ಎಲ್ಲ ಡೀಟೇಲ್ಸ್ ಏನೇನಿರುತ್ತೆ, ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು, ಹಾಗೆ ಪ್ರೊಸೆಸಿಂಗ್ ಫೀಸ್, ಹಾಗೆ ಲೋನ್ ಅಮೌಂಟ್, ಟೆನ್ಯೂರ್, ಮಂತ್ಸ್ ಎಷ್ಟಿರುತ್ತೆ ಇದನ್ನೆಲ್ಲ ನಾವು ನೋಡಿಕೊಂಡು ಅಗ್ರಿಮೆಂಟ್ನ ಸಿಗ್ನೇಚರ್ ಮಾಡಿದ್ರೆ ಸಾಕು, ನಮಗೆ ಲೋನ್ ಅನ್ನೋದು ಅಪ್ರೂವಲ್ ಮಾಡ್ತಾರೆ. ಸೊ ಇನ್ಸ್ಟೆಂಟಾಗಿ ನಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅನ್ನೋದು ಸಿಗ್ತಾ ಇದೆ. ನೋಡಿದ್ರಲ್ವ ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೊಳ್ಳೋದು ಈಸಿಯಾಗಿ ಜಸ್ಟ್ ಒಂದು 3 ಸ್ಟೆಪ್ಸಿಂದ ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ನಿಮಗೂ ಕೂಡ ಇದೇ ರೀತಿಯಾಗಿ ಲೋನ್ ಬೇಕು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಯಾವುದೇ ರೀತಿಯಾಗಿ ಡಾಕ್ಯುಮೆಂಟೇಷನ್ ನಾವು ಕೊಡೋದಿರೋದಿಲ್ಲ, ಜಸ್ಟ್ ನಾವು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಿದರೆ ಸಾಕು, ಇನ್ಸ್ಟೆಂಟಾಗಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನೋಡಿದ್ರಲ್ವ ಗಾಯ್ಸ್ ಯಾವ ರೀತಿಯಾಗಿ ನಾವು ಲೆಂಡಿಂಗ್ ಪಾರ್ಟ್ನರ್ಸ್ ಜೊತೆಗೆ ಗೂಗಲ್ ಪೇಯಿಂದ ಲೋನ್ ತೊಗೊಳ್ಳೋದು ಅಂತ. ಇದಾಗಿದೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.